ಕಾಕಿ ನಿಮ್ಮ ನಾದಿನಿ ಮನೆ ನಿಮ್ಗೆ ಹೆಂಗೆ ಅನ್ನಿಸ್ತು? ಅಷ್ಟೇ ಅಲ್ಲ, ಚೆನ್ನಾಗಿ ನಿಮ್ಮ ಭಾಷೆಲೇ ಹೇಳಿ. ನಿಮ್ಮ ಮುಜುಗರ ಆಗ್ತಾ ಇದೆ, ನಿಮ್ಮ ಭಾಷೆಲೇ ಎಕ್ಸ್ಪ್ಲೇನ್ ಮಾಡಿ. ನಗ್ಬೇಡಿ, ನೀವು ಎಕ್ಸ್ಪ್ಲೇನ್ ಮಾಡಿ. ಅಷ್ಟೊಂದು ಖುಷಿ ಆಗ್ತಾ ಇದೆಯಾ? ಹಾಯ್ ನನ್ನ ಸ್ವೀಟ್ ಕ್ಯೂಟ್ ಫ್ಯಾಮಿಲಿಗೆ ಬನ್ನಿ. ಇವತ್ತು ನಾವು ಮತ್ತೆ ಗೃಹ ಪ್ರವೇಶಕ್ಕೆ ಬಂದಿದ್ದೀನಿ. ಇದು ನೋಡಿ, ಎಂಟ್ರೆನ್ಸಿಗೆ ನಂದಿ ಇದೆ. ಇದು ಅವ್ರ ಮನೆ ನೋಡಿ, ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಲೈಟಿಂಗ್ಸು, ಇಂಟೀರಿಯಲು ನಂಗೆ ತುಂಬ ಇಷ್ಟ ಆಯಿತು. ಇದು ನಮ್ಮ ವಿನ್ನೂನ್ ರೂಮ್ ಅಂತೆ ನೋಡಿ. ಆಮೇಲೆ ಇಲ್ಲಿ ನಮ್ಮ ಅತ್ತೆ ರೂಮು ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ. ಮನೆ ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ. ಮಿರರು ಎಲ್ಲ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇದು ಹಾಲಲ್ಲೇ ಪೂಜೆ ಎಲ್ಲ ಮಾಡಿಸಿದ್ರು. ಅಲ್ಲೇ ನಮಸ್ಕಾರ ಮಾಡಿಕೊಂಡು ನಾನು ಬಂದಿರೋದು ವಿಶು ರೂಮ್ ಕಡೆ. ಇದೆ ನೋಡಿ ವಿಶು ರೂಮು. ನಮ್ಮ ಅತ್ತೆ ಮಗ ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಮಾಡಿಸ್ಕೊಂಡಿದ್ದಾನಂತೆ. ಅವ್ನು ಹೇಳ್ತಾ ಇದ್ದ, ಈ ಥರ ಎಲ್ಲ ಡಿಸೈನಿಂಗ್ ಮಾಡಿಸ್ಕೊಂಡಿದ್ದೀನಿ ಕಲರೆಲ್ಲ ಅಂತ. ಅದ್ರ ಜೊತೆಗೆ ನಾವು ಬಂದಿದ್ದೀವಿ ದೇವ್ರ ಮನೆ. ನೋಡಿ, ದೇವ್ರ ಮನೆ ಯಾರಿಗೆ ನೋಡೋಕ್ಕೆ ಇಷ್ಟ ಆಗಲ್ಲ? ದೇವ್ರು ನೋಡಿದ ತಕ್ಷಣವೇ ಕಣ್ಣು ತುಂಬಿಕೋಬೇಕು ಅನ್ನೋ ಥರ ಖುಷಿ ಆಗುತ್ತೆ. ನೋಡಿ, ಅಡುಗೆ ಮನೆ ನಮ್ಮ ಅತ್ತೆಗೆ ಬೇಕಾಗಿರೋ ಥರನೇ ಎಲ್ಲ ಇಂಟೀರಿಯಲ್ಲು, ಅದ್ರ ಜೊತೆಗೆ ನೀಟಾಗಿ ವಾರ್ಡ್ರೂಮ್ಸು ಎಲ್ಲ ಮಾಡ್ಕೊಂಡಿದ್ದಾರೆ. ತಟ್ಟೆ ಇಟ್ಕೊಳ್ಳೋಕ್ಕೆ, ಜೋಡಿಸ್ಕೊಳ್ಳೋಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಒರೆಸ್ಕೊಳ್ಳೋಕ್ಕೆ ಕಟ್ಟೆ. ಮತ್ತು ಅದ್ರ ಜೊತೆಗೆ ಈ ಥರ ನೋಡಿ ಎಲ್ಲ ಪ್ಲೇಟ್ಸ್ ಇಡೋಕ್ಕೆ ಮಾಡೋಕ್ಕೆ, ನೀರೆಲ್ಲ ಚೆನ್ನಾಗಿ ಜಾನ್ಕೋಬೇಕು ಅಂತ ಒರೆಸ್ಕೊಂಡು ಇಟ್ಕೊಂಡು ನೀಟಾಗಿ ಕಾಣುತ್ತೆ. ಇದೂ ಒರ್ಸೋಕ್ಕೆ ಎಷ್ಟು ಈಸಿಯಾಗಿದೆ ನೋಡಿ, ನೀಟಾಗಿ ಒರೆಸ್ಕೊಂಡು ಇಟ್ಕೋಬೋದು. ನನಗಂತೂ ಅಡುಗೆ ಮನೆ ಅಂತೂ ಸೂಪರ್, ತುಂಬ ಇಷ್ಟ ಆಯಿತು. ಅಡುಗೆ ಮನೆ ಅಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಇಷ್ಟೊತ್ತು ನಾವು ಫಸ್ಟ್ ಫ್ಲೋರ್ ನೋಡಿದ್ವಿ, ಇವಾಗ ಸೆಕೆಂಡ್ ಫ್ಲೋರ್ ಹೋಗೋಣ. ಒಟ್ಟಿನಲ್ಲಿ 3 ಫ್ಲೋರ್ಸ್, 3rd ಫ್ಲೋರ್ವರೆಗೂ ಕಟ್ಟಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಅವರು ಇರ್ತಾರೆ, ಗ್ರೌಂಡ್ ಫ್ಲೋರ್ ಬಾಡಿಗೆಗೋಸ್ಕರ. ಇವಾಗ ನಾವು ಸೆಕೆಂಡ್ ಫ್ಲೋರಿಗೆ ಬಂದಿದ್ದೀವಿ. ಸೆಕೆಂಡ್ ಫ್ಲೋರು ಸೇಮ್ ಬಾಡಿಗೆ ಕೊಡೋಕ್ಕೋಸ್ಕರ. ಇಲ್ಲಿ ಬರೀ 1 BHK ಇರೋದು. ಈ ಕಡೆ ಫಸ್ಟ್ ಹಾಲ್ ಬರುತ್ತೆ, ಸೇಮ್ ಕೆಳಗಡೆ ನೋಡಿದ್ವಲ್ಲ ಸೇಮ್ ಅದೇ ಥರ ಬಂದಿದೆ. ಇದು ಬೆಡ್ರೂಮು, ಅದ್ರ ಪಕ್ಕದಲ್ಲೇ ಇದೆ ಕಿಚನ್ನು. ಸೊ ಸೇಮ್ 1 ಸೊ ನನಗೇನು ಅನ್ನಿಸ್ತು ಅಂದರೆ, ಮನೆ ನೋಡಿದ ತಕ್ಷಣ ವೀಡಿಯೋ ಮಾಡಿಬಿಡಬೇಕು, ಎಲ್ರಿಗೂ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ವೀಡಿಯೋನ ಸ್ಟಾರ್ಟ್ ಮಾಡಿದೆ. ಮನೆ ನೋಡಿ ಎಷ್ಟು ಸಖತ್ತಾಗಿ ಕಟ್ಟಿದ್ದಾರೆ. ಪೂಜೆ ಎಲ್ಲ ಒಂದು ಕ್ಲಿಪ್ ತಗೊಂಡೆ. ನಮ್ಮ ಅತ್ತೆ ನೋಡಿ ರಂಗೋಲಿ ಬಿಡ್ತಾ ಇದ್ದಾರೆ, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಹಾಲು. ನಮ್ಮ ಅತ್ತೆ ನಮ್ಮ ಮಾವ ಇವ್ರದೇ ಮನೆ. ಪೂಜೆ ಎಲ್ಲ ನಡೀತಾ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ, ನಾವುದೆಲ್ಲ ದರ್ಶನ ತಗೊಂಡ್ವಿ. ಇವರು ನಮ್ಮ ಕಾಕಿ ಅಂದರೆ ಚಿಕ್ಕಮ್ಮ ಹಾಲು ಕಾಯಿಸ್ತಾ ಇದ್ದಾರೆ ನೋಡಿ, ಇವ್ರದ್ದು ಒಂದು ವಿಡಿಯೋ ಕ್ಲಿಪ್ ತೊಗೊಂಡ್ಬಿಟ್ಟೆ. ಹಾಲು ಉಕ್ಸೋ ಶಾಸ್ತ್ರನೂ ಆಗಿಬಿಡ್ತು. ಹಾಗೆ ನಮ್ಮ ಅತ್ತೆಗೆ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ ಇದೇ ಥರ ಸಮೃದ್ಧಿ ಕೊಡಲಿ ಅಂತ ದೇವರಲ್ಲಿ ಆಶೀರ್ವದಿಸ್ತಾ ನಮ್ಮ ಮನೆಯವ್ರಿಗೆ ಇಂಟರ್ವ್ಯೂ ಮಾಡೋಣ ಅಂದರೆ ನಮ್ಮ